ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು. ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ. ಈಗ ನೋಡಿ ಟಾಲಿವುಡ್ಡು ತಮಿಳ್ನಾಡಲ್ಲಿ ಹೆಂಗೆ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡ್ತಾರೋ ಅದೇ ರೀತಿ ನಮ್ಮ ಕನ್ನಡದ ಪ್ರೇಕ್ಷಕರು ಅವರಲ್ಲೂ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್? ಈಗ ನೋಡಿ ಏಕರೂಪ ಟಿಕೆಟ್ ನೀತಿ ಥರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ, ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ಗಳ ಜೊತೆ ಕೈ ಜೋಡಿಸಿ ಹೇಗೆ ಕೋರ್ಟ್ಗೆ ಹೋಗ್ತಾರೆ ನಮ್ಮವರೇನೆ. ಈಗ ನೋಡಿ 11 ದಿವಸಗಳ ಮೊದಲೇ ಜನನಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್. ಹಂಗಿಟ್ಟಾಗಿ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನು ಅಲ್ಲಿ ಮಾತಾಡೋಣ. ಚಂದ್ರ ಸರ್, ಇಲ್ಲಿ ಸರ್, ರಮೇಶ್ ಟಿ ಸರ್, ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾ ಅಥವಾ ಮಾಡೋದು ಸರ್? ಸರ್, ಪ್ಯಾನ್ ಇಂಡಿಯಾ ಮಾಡೋದು ಸರ್, ಕೆಲವೊಂದು ಆಗೋದು ಸರ್. ಹೇಗೆ ಸರ್? ಹೇಗೆ? ಫಸ್ಟ್ ನಮಗೊಂದು ಗುರಿ ಇರಬೇಕಲ್ಲ. ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಒಂದು ರೂಟ್ ಇರಬೇಕು. ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಅದೊಂದು ರೂಟು, ಇಲ್ಲ ಎಲ್ರಿಗೂ ಸಲ್ಲಬೇಕು ಅಂತ ಅಂದ್ಕೊಂಡಾಗ ಅದೊಂದು ರೂಟು. ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು, ಮಾಡದೆ ಏನೂ ಆಗಲ್ಲ. ಕೆಲವೊಂದು ಮಾಡ್ತೀವಿ, ಅದು ಎಲ್ರಿಗೂ ರುಚಿಸ್ಬಿಡುತ್ತೆ, ಅದು ಎಲ್ಲ ಕಡೆ ಹೋಗುತ್ತೆ. ಕೆಲವೊಂದು ಆಗುತ್ತೆ. ಆ್ಯಕ್ಚುಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕು. ಪ್ಯಾನ್ ಇಂಡಿಯಾ ಮಾಡಬೇಕು ಸರ್. ಮಾಡದೆ ಹೋದರೆ ಅದು ಹೋಗಲ್ಲ. ಅದು ಸರ್, ಕೆಲವೊಂದು ಪ್ಯಾನ್ ಇಂಡಿಯಾ ಮಾಡಿರೋ ಸಿನಿಮಾಗಳು ವರ್ಕ್ ಆಗಿಲ್ಲಲ್ಲ ಸರ್. ಕೆಲವೊಂದು ಪ್ಯಾನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಬಂದು ಸೂಫ್ರಮ್ಸು ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡಕ್ಕೆ ಅಂತ ಮಾಡಿದ್ದು, ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾದ ತುಂಬ ಸಿನಿಮಾ ಹಿಟ್ ಆಯಿತು, ಕಮರ್ಷಿಯಲಿ ಹಿಟ್ ಆಯಿತು. ಸೊ ಕೆಲವು ಆ ಥರ ವರ್ಕ್ ಆಗಲ್ಲ ಸರ್. ಮಾಡಿದ ಸಿನಿಮಾಗಳು ವರ್ಕ್ ಆಗಿಲ್ಲ ಸರ್. ಈಗ ನಾನು ದೊಡ್ಡ ಕಬ್ಜಾ ಥರ ದುಡ್ಡು ಹಾಕಿಲ್ಲ ಫಾದರ್, ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಫಸ್ಟು ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದು. ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದನ್ನು ಪ್ಯಾನ್ ಇಂಡಿಯಾ ಅಂತ ಅಂದರೆ ಎಲ್ಲ ರಾಜ್ಯಕ್ಕೂ ಸಲ್ಲಬೇಕದು. ಸೊ ನಾನೇನು ಮಾಡಿದ್ದೀನಿ, ಈಗ ನನಗೊಂದು ಟೀಮ್ ಸಿಕ್ಕಿದೆ. ನೀವುಗಳೆಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ, ಅದರಲ್ಲಿ ನನಗೇನು ಸಿಕ್ತೋ ಬಿಡ್ತು ಅಂತಂದರೆ ಕಾಂಟ್ಯಾಕ್ಟ್ ಸಿಕ್ತು. ಅವಾಗಲೇ ಹೇಳಿದೆ, ಆ ಕನೆಕ್ಷನ್ಸಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಲೀಸ್ ಆಗುತ್ತೆ. ಸೊ ಅದು ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಒಂದು 200 ಥಿಯೇಟ್ರ್ ಹಿಂದಿ, ಒಂದು 200 ಥಿಯೇಟ್ರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಚಂದ್ರು RC ಸ್ಟುಡಿಯೋಸಿಂದ ಇನ್ವೆಸ್ಟ್ ಮಾಡಲ್ಲ. RC ಸ್ಟುಡಿಯೋಸ್ ಏನು ಅಂತಂದರೆ ಪ್ರೀವಿಯಸ್ ಇನ್ವೆಸ್ಟ್ ಮಾಡಿರೋ ಗುಡ್ ವಿಲ್ ಇದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದುಡ್ಡು ಹಾಕಬೇಕು, ಪ್ಯಾನ್ ಇಂಡಿಯಾ ಅಂತಂದರೆ ಏನೋ ದೊಡ್ಡ ಎಫರ್ಟ್ ಹಾಕಬೇಕು ಅಂತ ಅಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಮ್ಮ ಶ್ರೀಕಾಂತ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಾನು ಹೇಳಿದೆ, ಸರ್ ತೆಲುಗುಗೂ ಮಾಡಿ ಸರ್, ಡಿಸ್ಕಸ್ ಮಾಡಿದ್ವಿ. ಈಗ ದೊಡ್ಡ ಒಂದು ಟೀಮ್ ಜೊತೆ ಕೊಲಾಬರೇಟ್ ಆಗ್ತಿದ್ದಾರೆ ಅವ್ರದ್ದು ಹಲ್ಕಾಟ. ಸೊ ಯಾಕೆ ಹೋಗ್ಬಾರ್ದು? ಅಲ್ಲಿ ಒಬ್ಬ ನಿರ್ಮಾಪಕರಿದ್ದಾರೆ, ಸರ್ ನೀವು ಸಿನಿಮಾ ಕೊಡಿ, ನಾವು ಅದನ್ನು ದೊಡ್ಡದಾಗಿ ತೊಗೊಂಡೋಗಿ, ದೊಡ್ಡ ನಿರ್ಮಾಪಕರು. ಹಾಗಾಗಿ ಪ್ರಯತ್ನಗಳು ಆಗಬೇಕು. ಚಂದ್ರ ಅವರೇ, ಚಂದ್ರು ಇಲ್ಲಿ 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 ಹೇಳಿ ಗುರುಗಳೇ. ನಮಸ್ತೆ. ನಮಸ್ತೆ. ಏನಂದ್ರೆ ಇದು ಕನೆಕ್ಟ್ ಆಗಂಗೆ ಪ್ರಕಾಶ್ ರೈ ಅಂತ ನಟ ಪ್ಯಾನ್ ಇಂಡಿಯಾ ಪೂರ್ತಿ ಕನೆಕ್ಟ್ ಆಗ್ತಾರೆ. ಅವರು ಇಡೀ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ ಅದಕ್ಕೆ ಇಡೀ ನೇಷನ್ನಲ್ಲೇ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರು ಆಲ್ರೆಡಿ. ನಿಮ್ಮ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರ್? ಇಲ್ಲ, ವರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು. ನಾವು ಫಾದರ್ನ ಎಲ್ಲ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ, ನಾನು ಫಾದರ್ ಅನೌನ್ಸ್ ಮಾಡಿದಾಗ ಅವತ್ತೇ ಹೇಳಿದ್ದೆ, ಸರ್ ಇದು ಎಲ್ಲ ಕಡೆ ನನಗೆ ಟೀಮ್ ಇದೆ. ಈಗ ಆನಂದ್ ಪಂಡಿತ್ ಸರ್ ಇದ್ದಾರೆ, ನಿಮ್ಗೆ ಅವತ್ತೇ ಅನೌನ್ಸ್ ಮಾಡಿದೆ. ಅಲಂಕಾರ್ ಪಾಂಡಿಯನ್ ಇದ್ದಾರೆ. ಇವರೆಲ್ಲ ಇದ್ದಾಗ ನನ್ನ ಜೊತೆ ಒಂದು ಬಳಗ ಇದೆ. ಅವ್ರಿಗೆ ನಾನು ಸಿನಿಮಾ ಕೊಡ್ತೀನಿ ಅಂತ ಅವತ್ತೇ ಕಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಸರ್ ತೊಗೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗುತ್ತೆ ಅಂತೇಳಿನೇ ಪ್ಯಾನ್ ಇಂಡಿಯಾಗೋಸ್ಕರನೇ. ಎಷ್ಟೋ ಜನಕ್ಕೆ AI ಇಂಟಿಗ್ರೇಷನ್ಗೂ VFXಗೂ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ನಾನೇನು ಒಂದೂವರೆ ವರ್ಷ ಕಲಿತೆ ಅಂತ ಹೇಳಿದ್ನಲ್ಲ ಸರ್, ನನ್ನ ನೆಕ್ಸ್ಟ್ ಸಿನಿಮಾಗೆ. ಸರ್ AI ಅಂದರೆ ನಿಮ್ಗೆ ಗೊತ್ತು, ನೀವು ತುಂಬ ಯೂಸ್ ಮಾಡ್ತಿರ್ತೀರ. ನಿಮ್ಗೆ ಒಂದು 5-6 ಸೆಕೆಂಡ್ ಫುಟೇಜ್ ಸಿಗುತ್ತೆ. ಪಾಪ ದೊಡ್ಡ ಸಿನಿಮಾ ಮಾಡ್ತಾರೆ, ಒಂದು ಇಡೀ ಸಿನಿಮಾನ AI ಮಾಡೋಕ್ಕಾಗಲ್ಲ. ಆಗಲ್ಲ. ಅದನ್ನು VFX ಮಾಡಬೇಕು. ಒಂದು ನಾವು ChatGPTಲೋ ಅಥವಾ ಯಾವುದ್ರಲ್ಲೋ ಒಂದು ಆ್ಯಪ್ ಹೋಗ್ಬಿಟ್ಟು 1-2 ಶಾರ್ಟ್ ತೊಗೋಬೋದು ಅಷ್ಟೇ. ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಟೆಕ್ನಿಕಲ್ ಯೂಸ್ ಮಾಡಬೇಕು. ಈಗ ನಾನು ನೋಡಿದ್ದು, ನೀವು AI ಅಂದ್ಕೊಂಡ್ರಿ, AI ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದನ್ನು ನಾನು ಮಾಡಿರೋದು. ನಾನು ಇಲ್ಲದೇ ಇದ್ರೆ ನಿಮ್ಗೆ ಅಷ್ಟು ಲೆಂತ್ ಬರಲ್ಲ, ಅಷ್ಟು ಅಕ್ಯುರೇಟ್ ಬರಲ್ಲ. ಅದನ್ನು ಇಂಟಿಗ್ರೇಟ್ ಮಾಡಿದ್ದೀನಿ ಸರ್. RC ಸ್ಟುಡಿಯೋಸಲ್ಲಿ ಈ ಕತೆ ರಾಜಮೋಹನ್ ಹೇಳೋಕ್ಕಿಂತ ಮುಂಚೆ ಬೇರೆಯವ್ರು ಹೇಳಿದ್ರ
ಅಥವಾ ನೀವು ಅವ್ರಿಗೆ ಕೊಡೋದಕ್ಕೆ ಏನೋ ಔಟ್ಲೈನ್ ಬೇಕು ಸರ್. ಈಗ ತಂದೆ ಸಂಬಂಧಪಟ್ಟ ಸಿನಿಮಾಗಳು, ತಾಯಿ ಪ್ರೀತಿ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ. ಇದರಲ್ಲಿ ಏನೋ ಒಂದು ಹುಕ್ ಇರಬೇಕು, ಒಂದು ಎಮೋಷನ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು ಏನ್ಸಿ ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೇನ್ ರೀಸನ್ ಸರ್. ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ, ಅವರು ನನಗೆ ಕೊಟ್ಟ ಅವಕಾಶ. ಒಂದು ಒಳ್ಳೆ ಕತೆ ತಗೊಂಬಂದ್ರಲ್ಲ, ಎಷ್ಟೊಂದು ಕತೆ ಕೇಳ್ತೀವಿ, ಅವ್ರು ಯಾರೋ ಗೊತ್ತಿಲ್ಲದೆ ಇರೋಬ್ರು ಬಂದು ಕತೆ ಹೇಳಿದ್ದು ನನಗೆ ಹಾರ್ಟ್ ಕನೆಕ್ಟ್ ಆಗ್ಬಿಡ್ತು. ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ, ಯಾರೋ ಮನುಷ್ಯ ಇಲ್ಲ, ಕತೆ ಕನೆಕ್ಟ್ ಆಗ್ಬೇಕು ಫಸ್ಟು. ಆ ಕತೆ ಕನೆಕ್ಟ್ ಆದಾಗ ನನಗೆ ಇದು ಮಾಡೋಣ, ಎಫರ್ಟ್ ಹಾಕೋಣ, ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಸರ್, ಈಗ ಒಂದು ಈ ಪೋಸ್ಟರ್ಸ್ ಅನ್ನ ಏನಿದೆ ವಿಡಿಯೋನ ನಿಮ್ಮ ತಂದೆ ಲಾಂಚ್ ಮಾಡಿಕೊಟ್ರು, ತಂದೆ ಮಗನ ಒಂದು ಕತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ತಂದೆಗೆ ಕತೆನ ತೋರಿಸಿದ್ದೀರಾ, ಅವ್ರು ಏನಾದ್ರು ಅಂದ್ರ? ನಮ್ಮ ತಂದೆ ಇಲ್ಲೇ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ತಂದೆಗೆ ಈ ಸಿನಿಮಾ ಡೆಡಿಕೇಟ್ ಇದು. ಫಸ್ಟ್ ನನ್ನ ಎಡಿಟಿಂಗ್ ರೂಮಲ್ಲಿ ನಮ್ಮ ತಂದೆಗೆ ಕರ್ಕೊಂಬಂದು ತೋರಿಸ್ದೆ. ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ, ನೀನು ಫಸ್ಟ್ ಮಾಡೋದು ನಿನಗೆಲ್ಲ ಇದು ಸರಿ ಹೋಗ್ಬಿಡ್ತದೆ, ತಂದೆ ಆಶೀರ್ವಾದ ಇರುತ್ತಲ್ವ, ನೀನು ತುಂಬ ಒಳ್ಳೆ ದುಡ್ಡು ಬಂದ್ಬಿಡ್ತದೆ, ಇದು ಹಿಂಗಿರ್ಬೇಕು ನಿನ್ನ ಪಿಕ್ಚರ್ಗಳು, ಹಿಂಗೆ ನಿನ್ನ ಪಿಕ್ಚರ್ಗಳು ಇಷ್ಟಪಡೋದು. ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು ನಾ ಈ ಥರ ಇರಬೇಕಂತೆ. ಫಾದರ್ ನೋಡ್ಬಿಟ್ಟು ನಿನ್ನ ಪಿಕ್ಚರ್ಗಳು ಹಿಂಗಿರ್ಬೇಕಪ್ಪ ಅಂದರು. ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ. ಯೂಶಲಿ ನಾವು ತುಂಬ ಅಮ್ಮನ ಇಮೋಷನ್ ಸಿನಿಮಾಗಳನ್ನ ಜಾಸ್ತಿ ನೋಡಿದ್ದೀವಿ, ತಂದೆ ಇಮೋಷನ್ ಸಿನಿಮಾ ತುಂಬ ಕಡಿಮೆ ಬಂದಿರೋದು. ಆ್ಯಂಡ್ ಸರ್ ಹೇಳ್ದಂಗೆ ಎಷ್ಟೊಂದು ಸ್ಟೋರೀಸಲ್ಲಿ ಎಷ್ಟೊಂದು ಜನ ಪರಿಸ್ಥಿತಿಗಳು, ಅವ್ರಿರುವಂತಹ ರೀತಿಗಳು ಬೇರೆ ಇರುತ್ತೆ. ಆ್ಯಂಡ್ ಫಾದರ್ ಡೆಫಿನೆಟ್ಲಿ ಕೃಷ್ಣ ಅವರು ಇವಾಗ ಸ್ಪೀಚ್ ಕೊಡ್ಬೇಕಾದ್ರೆ ಹೇಳಿದ್ರು, ಎಂಡಿಂಗಲ್ಲಿ ನನಗಿದು ಮಾಡೋಕ್ಕಾಗತ್ತಾ ಅಂತ ಅನಿಸ್ತು, ಆಗುತ್ತಾ ಅಂತ ನಂಗೆ ಅನಿಸ್ತಿತ್ತು ಅಂದ್ರಲ್ಲ, ನನಗೂ ಹಾಗೆ ಅನಿಸಿದ್ದು. ಅಂದರೆ ಎಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡಿಬೇಟಬಲ್ ಆಗಿದೆ ಅಂತ ಅಂದರೆ, ನನಗೂ ಈ ಸಿನಿಮಾ ತಗೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಅದೇ ಥರ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ನನಗನ್ಸಿದ್ದು ಫಾದರಲ್ಲಿ ಕ್ಲೈಮ್ಯಾಕ್ಸ್. ಆ್ಯಂಡ್ ಆ ಥರ ಯೋಚನೆ ಮಾಡಿದ್ದಕ್ಕೆ ಡೆಫಿನೆಟ್ಲಿ ರಾಜ್ಮೋಹನ್ ಸರ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ತುಂಬ ಚೆನ್ನಾಗಿ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಾಗಿದೆ. ಆ್ಯಂಡ್ ಅದಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನಿಸುತ್ತೆ. ಪರ್ಸ್ನಲ್ ಲೈಫ್ ಅಂದರೆ ನನಗೆ ಆ ಥರ ಸಿಚುಯೇಷನ್ ಬಂದಿಲ್ಲ, ಬಟ್ ತುಂಬ ಜನಕ್ಕೆ ಆ ಥರ ಸಿಚುಯೇಷನ್ ಬರ್ಬೋದು ಆ್ಯಂಡ್ ಕನೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಿ ನನಗೆ ಕನೆಕ್ಟ್ ಅಷ್ಟಾಗಿಲ್ಲ. ಬಿಕಾಸ್ ನನಗೆ ಐ ಥಿಂಕ್ ನಾನು ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನಗೆ ಅದಕ್ಕೆ ನನಗೆ ಕನೆಕ್ಟ್ ಅಷ್ಟೊಂದು ತಗೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಈ ಥರ ಒಂದು ಸಿಚುಯೇಷನ್ ಬರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೂಶಲಿ ನಮ್ಮ ಅಪ್ಪನ ಅಷ್ಟು ಲವ್ ಮಾಡ್ತೀನಿ ಅನ್ನೋದನ್ನೇ ಒಂಥರ ತುಂಬ ಜನ ಕಡಿಮೆ ಹೋಗಿದ್ದಾರೆ ಅಂತ ಸರ್ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾ ನೋಡಿದಾಗ ತುಂಬ ಜನಕ್ಕೆ ತಂದೆ ವ್ಯಾಲ್ಯೂ, ತಂದೆ ಪ್ರೀತಿ, ತಂದೆ ಇಲ್ಲ ಅಂತಂದ್ರೆ ಏನೇನು ಕಷ್ಟ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಅದಂತೂ 100% ಅಂತ ಒಂದು ಭಾವನಾತ್ಮಕ ಸ್ಪರ್ಶ ಕಾಣಿಸುತ್ತೆ. ಸೊ ಈ ಪಾತ್ರ ವ್ಯಕ್ತಿಗತವಾಗಿ ನಿಮಗೆ ಯಾವ ಮಟ್ಟಿಗೆ ಬದಲಿಸ್ತು ಅಂತ? ಅಲ್ಲ, ನೀವು ಹೇಳಿದ ನಿಜ, ಅದು ತುಂಬ ಗಂಭೀರವಾದ ಸಿನಿಮಾನೇ ಇದು. ಅಂದರೆ ಒಂದಷ್ಟು ಕಾಮಿಡಿ ಎಲ್ಲ ಇದೆ, ಬಟ್ ಸ್ಟಿಲ್ ಒಂದು ಲೈಫಲ್ಲಿ ತುಂಬ ಸೀರಿಯಸ್ ಆಗುವಂಥ ಒಂದು ಕತೆ. ಇನ್ಫ್ಯಾಕ್ಟ್ ಅಲ್ಲಿ ಕೆಲವೊಂದೊಂದು ಸಿಚುವೇಶನ್ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ವಿಷಯಗಳು ತುಂಬ ಡಿಬೇಟಬಲ್ ಆಗಿರುತ್ತೆ. ಅಂದರೆ ಜನ ನೋಡಿದ್ಮೇಲೆ ಅಲ್ಲಿರೋಂಥದ್ದು ನಾನು ಅಂತ ಕತೆ ಕೇಳಿದ್ಮೇಲೆ ನನಗೆ ಹೇಳಿದ್ ನಾನು ಸ್ವಲ್ಪ ಜರ್ಕ್ ಕೊಡ್ಬಿಟ್ಟಿದ್ದೀನಿ, ಹಿಂಗಿದೆಯಲ್ಲ ಇದನ್ನು ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿದಾಗ ಆ ಥರ ಸಿಚುವೇಶನ್ ಬಂದರೆ ಏನು ಮಾಡ್ತೀರಾ ಅಂತ ಒಂದಷ್ಟು ಜನ ಕೇಳಿದ್ದೆ. ಸೊ ಅವರೆಲ್ಲ ಕೇಳಿದಾಗ ಅಲ್ಲಿಂದ ಬಂದಂಥ ಒಂದಷ್ಟು ಉತ್ತರಗಳನ್ನ ಕೇಳ್ಕೊಂಡಾಗ ಆಮೇಲೆ ಇಲ್ಲ ಇದು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಒಂದು. ಆಮೇಲೆ ಇವ್ರಿಗೆ ಹೇಳಿದೆ ಅದನ್ನು ಕ್ಲೈಮ್ಯಾಕ್ಸ್ನ ಸ್ವಲ್ಪ ನಂಗೆ ಡೈಜೆಷನ್ ಆಗ್ತಾಯಿಲ್ಲ ಸರ್, ಅದು ಹಂಗಿದೆಯಲ್ಲ ಅಂತಂದಾಗ ರಾಜ್ಮೋಹನ್ ಸರ್ ಚೇಂಜ್ ಮಾಡ್ಬಿಡ್ತೀನಿ ಸರ್, ಅದು ಚೇಂಜ್ ಮಾಡಿಬಿಡಿ, ಅದೇ ಕತೆ ಅದನ್ನು ಚೇಂಜ್ ಮಾಡಿದ್ರೆ ಕತೆ ಮಜಾ ಹೋಗ್ಬಿಡುತ್ತೆ, ಬೇಡ ಹಿಂಗಿದೆ ಹಂಗೆ ಇರಲಿ, ಸರಿ ಮಾಡೋಣ ಅಂತ ಹಂಗೆ ಡಿಸೈಡ್ ಆಗಿದ್ದು. ಸೊ ಅದೇನು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ, ಅದು ನೀವು ಚಿತ್ರ ನೋಡೋದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸಿನಿಮಾ ಮುಗಿದಿದೆ, ಫುಲ್ ಕಂಪ್ಲೀಟ್ ಆಗಿ ರಿರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಸೊ ಅಲ್ಲೇ ಮ್ಯೂಸಿಕ್ ನಡೀತಾ ಇದೆ, ನಂದು ಅವ್ರದ್ದು ಎರಡೂ ಅಲ್ಲೇ ನಡೀತಾ ಇದೆ. ಸೊ ಹಂಗಾಗಿ ಎರಡೂ ಒಂದೇ ಸ್ಟೇಜಲ್ಲಿದೆ, ಬಂದ್ಬಿಡ್ತೀವಿ, ಬಟ್ ಗ್ಯಾಪ್ ಕೊಡೋದು ಜಾಸ್ತಿ.
ನಮ್ಮ ತಂದೆ ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರೆ ನಾನು ಎಮೋಷನ್ ನಮ್ಮ ಅಪ್ಪನ ಕಳೆದ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡೆ. ಇಲ್ಲ ಮೈಸೂರಲ್ಲಿದ್ದಾರೆ. ಮರ್ಸ್ಬಿಟ್ಟೆ ಮೆನ್ಷನ್ ಮಾಡೋದು. ಸರ್ ಎಷ್ಟು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತು ಯಮುನಾ ಮೇಡಮ್. ಅವ್ರು ಕಾಣಿಸ್ತಾ ಇಲ್ಲ, ಮ್ಯಾಮ್ ಪ್ಲೀಸ್ ಒಂದು ಸ್ವಲ್ಪ ಎದ್ದೇಳ್ತೀರಾ? ಅವರು ಸಿನಿಮಾಲಿ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇಂದಾನು ಕಾಲ್ ಬಂದಿಲ್ಲ, ಲಿಟ್ರಲಿ ಮ್ಯಾಮೇ ಫೋನ್ ಮಾಡಿ ಎಲ್ಲ ಕೋಆರ್ಡಿನೇಟ್ ಮಾಡಿದ್ದಾರೆ. ಇಟ್ಸ್ ಡೆಫಿನೆಟ್ಲಿ ಅ ಸ್ವೀಟ್ ಆರ್ಟ್. ನಾನು ಅದನ್ನ ಮೆನ್ಷನ್ ಮಾಡಿ ಮಾಡ್ತಿದ್ದೆ. ಹೀರೋಯಿನ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ, ಅದು ತುಂಬ ಖುಷಿ ವಿಷಯ. ಅದು ಹೀರೋಯಿನ್ನ ತುಂಬ ಚೆನ್ನಾಗಿ, ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಸರ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ನಾನು ಹೇಳೋದ ಮರ್ತ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.